ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಹರೇ ಕೃಷ್ಣ. ಭಾದ್ರಪದ ಮಾಸದಲ್ಲಿ ಬರ್ತಾ ಇರುವ ಅತ್ಯಂತ ಮಹತ್ವಪೂರ್ಣ ಏಕಾದಶಿ. ಈ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ, ಹಾಗೆ ಅಶ್ವ ಏಕಾದಶಿ ಅಂತ ಕೂಡ ಕರೀತಾರೆ. ಈ ದಿನ ಚಾತುರ್ಮಾಸದ ಯೋಗ ನಿದ್ರೆಯಲ್ಲಿರುವ ವಿಷ್ಣು ತಮ್ಮ ತಿರುವನ್ನು ಬದಲಾಯಿಸ್ತಾರೆ, ಅಂದರೆ ಮಗ್ಗುಲು ಬದಲಾಯಿಸ್ತಾರೆ. ಅದಕ್ಕೋಸ್ಕರನೇ ಈ ಪರಿವರ್ತಿನಿ ಏಕಾದಶಿ ಅತ್ಯಂತ ಮಹತ್ವಪೂರ್ಣ ಏಕಾದಶಿ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಹಾಗಾದರೆ ಈ ಪರಿವರ್ತಿನಿ ಏಕಾದಶಿ ಯಾವಾಗ ಬರ್ತಾ ಇದೆ, ಈ ದಿನ ಯಾವೆಲ್ಲ ಶುಭ ಮುಹೂರ್ತಗಳು ನಮಗೆ ಸಿಗ್ತವೆ, ಹಾಗೆ ಮಾರನೆಯ ದಿನ ಪಾರಾಯಣದ ಸಮಯ ಎಷ್ಟೊತ್ತಿಗಿರುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನಾನು ವಿವರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಈಗಾಗಲೇ ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡೋದು ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಪ್ರಾತಃ ಕಾಲದಲ್ಲಿ ನಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ಶುದ್ಧವಾದ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ನಮ್ಮ ದಿನವನ್ನು ಶುರು ಮಾಡಬೇಕು. ಯಥಾಭಕ್ತಿ ಯಥಾಶ್ರದ್ಧ ಯಥಯೋಗ್ಯತೆ ಅನುಸಾರವಾಗಿ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ದಿನನಿತ್ಯ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆ ಮಾಡಿ, ವಿವಿಧ ಹೂಗಳಿಂದನೇ ಆಗಿರ್ಬೋದು, ಇಲ್ಲವೇ ತುಳಸಿಯ ದಳದಿಂದ ಭಗವಂತನಾದ ವಿಷ್ಣುವನ್ನು ಮಹಾಲಕ್ಷ್ಮಿ ಸಮೇತರಾಗಿ ಪೂಜೆ ಮಾಡಬೇಕು, ಸ್ಮರಣೆ ಮಾಡಿಕೊಂಡು. ನಂತರ ಶುದ್ಧವಾದ ನೀರನ್ನು ಅರ್ಪಣೆ ಮಾಡ್ಬೋದು, ತುಳಸಿಯ ದಳವನ್ನು ಹಾಕಿ. ಇಲ್ಲವೇ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ಅರ್ಪಣೆ ಮಾಡಲಿಕ್ಕೆ ಆಗುತ್ತೆ ಅಂದರೆ ಅರ್ಪಣೆ ಮಾಡಿ. ಇವತ್ತಿನ ದಿನ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ದಿವ್ಯ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸುತ್ತಾ ನಾವು ನಮ್ಮ ಏಕಾದಶಿ ವ್ರತದ ಆಚರಣೆಯನ್ನು ಶುರು ಮಾಡಬೇಕು. ಈ ದಿನ ಉಪವಾಸವನ್ನು ಮಾಡಬೇಕು. ಅನ್ನದ ಸೇವನೆಯನ್ನು ಮಾಡಬಾರ್ದು. ನಮಗೆ ಹುಷಾರಿಲ್ಲ, ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಮಾತ್ರೆ ಸೇವನೆ ಮಾಡೋದಿರುತ್ತೆ, ಏನು ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿ ಈ ದಿನ ಶಾಬಕ್ಕಿ ಕಿಚಡಿ ಮಾಡ್ಕೊಳ್ಳಿ, ಇಲ್ಲ ಪಾಯಸವನ್ನು ಮಾಡ್ಕೊಳ್ಳಿ, ಇಲ್ಲ ಹಾಲು ಹಣ್ಣನ್ನು ಸೇವನೆ ಮಾಡಿ ಈ ರೀತಿಯಾಗಿ ನೀವು ವ್ರತದ ಆಚರಣೆಯನ್ನು ಮುಂದುವರಿಸ್ಬೋದು. ಕೈಲಾದರೆ ಖಂಡಿತವಾಗಿಯೂ ನೀರನ್ನು ಕುಡಿದು ಪೂರ್ಣ ಪ್ರಮಾಣದ ಉಪವಾಸವನ್ನು ಮಾಡಿಕೊಳ್ಬೋದು. ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಹಾಗೆ ಶುದ್ಧ ಮನಸ್ಸಿಗೆ ಭಗವಂತ ಒಲಿತಾರೆ. ಹಾಗಾಗಿ ನಿಮಗೆ ಉಪವಾಸ ಮಾಡೋಕ್ಕಾದರೆ ಮಾಡಿ, ಇಲ್ಲ ಶುದ್ಧವಾದ ಮನಸ್ಸಿನಿಂದ ಭಗವಂತನಿಗೆ ಶರಣಾಗಿ ನಿಮಗೆ ಹೇಗಾಗುತ್ತೋ ಆ ರೀತಿಯಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ಆಚರಣೆಯನ್ನು ಮಾಡಿ. ಈ ದಿನ ಈ ಮಂತ್ರವನ್ನು ಪಠಿಸಿ, ಹಾಗೆ ಕೈಲಾದರೆ ದಾನ ಧರ್ಮದ ಸೇವೆಯನ್ನು ಈ ದಿನ ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಈ ದಿನ ವಾಮನ ಜಯಂತಿ ಕೂಡ ಇದೆ. ಅಂದರೆ ಈ ದಿನ ವಿಷ್ಣುವು ವಾಮನ ರೂಪವನ್ನು ತಾಳಿ ಬಲಿಚಕ್ರವರ್ತಿಯಿಂದ ದಾನವನ್ನು ಪಡೆದ ದಿನದ ಕಥೆಯನ್ನು ಸ್ಮರಣೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೈಲಾದ ಸಹಾಯವನ್ನು ನಿರ್ಗತಿಕರಿಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು, ಖಂಡಿತವಾಗಿಯೂ ಮಾಡಿ. ನಿಮ್ಮ ಯೋಗ್ಯತಾ ಅನುಸಾರವಾಗಿ, ಅಷ್ಟೇ ಇಷ್ಟೇ ಅಂತಲ್ಲ, ಯಾರಾದರೂ ನಿಮ್ಮ ಎದುರಿಗೆ ಕೈ ಚಾಚಿದ್ದಾರೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಇದು ಒಂದು ಉತ್ತಮವಾದ ದಾರಿಯನ್ನು ಆ ಭಗವಂತನೇ ನಿಮಗೆ ತೋರಿಸಿದ್ದಾರೆ ಅಂತ ಹೇಳಿ ಅಂದ್ಕೊಂಡು ನಿಮ್ಮ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿ. ಹಾಗೆ ಏಕಾದಶಿಯ ವ್ರತದ ಆಚರಣೆ ಅಂದರೆ ಭಯಪಡೋದೇನು ಬೇಡ. ಇವತ್ತಿನ ದಿನ ಮದ್ಯ ಸೇವನೆ ಮಾಡಬಾರ್ದು, ಮಾಂಸಾಹಾರದ ಸೇವನೆ ಮಾಡಬಾರ್ದು, ಅನ್ನದ ಸೇವನೆಯನ್ನು ಮಾಡಬಾರ್ದು. ಅಂದರೆ ತಾಮಸಿಕ ಆಹಾರದ ಸೇವನೆಯನ್ನು ಮಾಡಬಾರ್ದು. ಸಾತ್ವಿಕ ಆಹಾರಗಳ ಸೇವನೆಯನ್ನು ಮಾಡಬೇಕು. ಹಣ್ಣು, ಹಾಲು, ಈ ರೀತಿಯಾಗಿ ನಾವು ಇವತ್ತಿನ ದಿನ ಸಾತ್ವಿಕ ಆಹಾರದ ಸೇವನೆಯನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು. ಅಂದರೆ ದೇವರು ಅಂದರೆ ಭಯ ಅಲ್ಲ, ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ಅವರ ಪಾದಗಳಲ್ಲಿ ನೀವು ಶರಣಾದರೆ ಖಂಡಿತ ಕರುಣಾಮಯನಾದ, ದಯಾಮಯನಾದ, ಆ ಪ್ರೇಮಮಯ್ಯಾದ ಭಗವಂತನು ನಿಮ್ಮ ಭಕ್ತಿಗೆ ಖಂಡಿತವಾಗಿ ಒಲಿತಾರೆ ಸ್ನೇಹಿತರೆ. ಇದೇ ನಮ್ಮ ಮತ್ತು ಭಗವಂತನ ಮಧ್ಯೆ ಅಂಕುರಿಸುವ ಒಂದು ಪ್ರೇಮದ ಸಾರವಾಗಿದೆ. ಹಾಗಾಗಿ ನೀವು ಈ ರೀತಿಯ ಸಮರ್ಪಣಾ ಭಾವದಿಂದ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇನ್ನೊಂದು ವಿಶೇಷವಾದ ಮಾಹಿತಿ ಏನಪ್ಪ ಅಂದರೆ, ನಾವು ಡೇಟ್ ಆಗಿದ್ದೀವಿ, ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು. ಖಂಡಿತವಾಗಿಯೂ ಈ ದಿನ ಡೇಟ್ ಆದವರು ಕೂಡ ಉಪವಾಸವಿದ್ದು ಏಕಾದಶಿ ಆಚರಣೆಯನ್ನು ಮಾಡಬೇಕು. ಆದರೆ ದೇವರನ್ನು ಮುಟ್ಟಬಾರ್ದು, ದೇವರ ಕೋಣೆಗೆ ಹೋಗಬಾರ್ದು, ದೇವರಿಗೆ ಹೂವನ್ನು ಅರ್ಪಣೆ ಮಾಡಬಾರ್ದು, ಹಾಗೆ ನೈವೇದ್ಯವನ್ನು ಅರ್ಪಣೆ ಮಾಡಬಾರ್ದು, ದೀಪವನ್ನು ಬೆಳಗಿಸಬಾರ್ದು. ದೂರದಲ್ಲೇ ಕುಳಿತು ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಹಾಗೆ ಭಗವದ್ಗೀತೆಯ ಪಾರಾಯಣವನ್ನು ಕೂಡ ಮಾಡಬಹುದು, ಶಾಸ್ತ್ರಗಳಲ್ಲಿ ತಿಳಿಸಿದೆ. ಹರೇ ಕೃಷ್ಣ ನಾಮದ ಜಪವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸ್ಬೋದು. ಹಾಗೆ ಉಪವಾಸ ಕೂಡ ಇರ್ಬೋದು. ಆದರೆ ದೇವರ ವಿಗ್ರಹವನ್ನು ಮುಟ್ಟಬಾರ್ದು, ಪೂಜೆ ಮಾಡಬಾರ್ದು. ಇಷ್ಟನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಈ ದಿನ ಏಕಾದಶಿ ವ್ರತದ ಆಚರಣೆನ ಖಂಡಿತವಾಗಿ ಮಾಡಿದರೆ ಒಳ್ಳೆಯ ಫಲವೇ ಸಿಗತ್ತೆ. ಇಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರೆ, 3 ದಿನ ಆಗದೆ 4 ದಿನ ಆಗಿದೆ, ಮಾಡ್ಬೋದು ಅಂದರೆ ಖಂಡಿತವಾಗಿಯೂ ಈ ರೀತಿ ಮಾಡಬಹುದು. ಉಪವಾಸದ ಆಚರಣೆ ಮಾಡಬಹುದು, ಹಾಗೆ ದೇವರ ನಾಮಸ್ಮರಣೆ ಮಾಡಬಹುದು. ಒಟ್ಟಾರೆಯಾಗಿ ದೇವರನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು, ಪೂಜಿಸಬಾರ್ದು, ದೀಪಾರಾಧನೆ ಮಾಡಬಾರ್ದು. ನಿಮ್ಮ ಸಂದೇಹಗಳಿಗೆ ಇಲ್ಲಿ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ಯಾವುದಾದ್ರೂ ರೀತಿಯಲ್ಲಿ ಸಂದೇಹ ಏಕಾದಶಿಯ ವಿಚಾರದ ಬಗ್ಗೆ ಇದ್ದರೆ ಖಂಡಿತವಾಗಿ ಕಮೆಂಟಲ್ಲಿ ತಿಳಿಸಿ. ಮುಂದಿನ ಏಕಾದಶಿಯಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ ಸ್ನೇಹಿತರೆ. ಹಾಗಾದರೆ ಈ ಭಾದ್ರಪದ ಮಾಸದಲ್ಲಿ ಬರ್ತಾ ಇರುವ ಈ ಪರಿವರ್ತಿನಿ ಏಕಾದಶಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ. 2025ರ
9ನೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು ಬುಧವಾರ ಬರ್ತಾ ಇದೆ ಈ ಪರಿವರ್ತಿನಿ ಏಕಾದಶಿ. ಈ ಏಕಾದಶಿಯ ತಿಥಿಯ ಆರಂಭ 2ನೇ ತಾರೀಕು ಅಂದರೆ ಮಂಗಳವಾರ ರಾತ್ರಿ 2:23 ಈ ಏಕಾದಶಿಯ ತಿಥಿಯ ಆರಂಭವಾಗುತ್ತೆ. 3ನೇ ತಾರೀಕು ಮಧ್ಯರಾತ್ರಿ 2:51 ಈ ಏಕಾದಶಿಯ ತಿಥಿ ಮುಕ್ತಾಯವಾಗುತ್ತೆ. ಎಂದಿನಂತೆ ಉದಯ ತಿಥಿಯ ಅನುಸಾರ ಈ ಏಕಾದಶಿಯ ಆಚರಣೆ 3ನೇ ತಾರೀಕು ಬುಧವಾರ ಮಾಡಬೇಕಾಗತ್ತೆ. ಈ ದಿನ ರವಿ ಯೋಗ ಕೂಡ ಕೂಡಿ ಬಂದಿರೋದ್ರಿಂದ ಈ ದಿನ ನೀವು ಮಾಡುವ ಒಂದು ಒಳ್ಳೊಳ್ಳೆಯ ಕೆಲಸಗಳು ಖಂಡಿತವಾಗಿ ಫಲಕಾರಿಯಾಗುತ್ತೆ. ಅಂದರೆ ಏನಾದರೂ ಒಂದು ವಿಶೇಷವಾದ ಆರಂಭವನ್ನು ಮಾಡ್ತೀವಿ ಅಂದರೆ ಅದು ತುಂಬ ಒಳ್ಳೆಯ ರೀತಿಯ ಫಲವನ್ನು ಕೊಡುತ್ತೆ. ಈ ರವಿ ಯೋಗ ಬೆಳಗ್ಗೆ 6:01 ಶುರುವಾಗುತ್ತೆ. ರಾತ್ರಿ 9:38 ಈ ರವಿ ಯೋಗ ಇರುತ್ತೆ ಬುಧವಾರದ ದಿನ. ಹೊಸ ಕೆಲಸವನ್ನು ಶುರು ಮಾಡುವವರು ಖಂಡಿತವಾಗಿಯೂ ಈ ದಿನ ಈ ರವಿ ಯೋಗದಲ್ಲಿ ಮಾಡ್ಬೋದು. ಬಹಳಷ್ಟು ಮಹತ್ವಪೂರ್ಣ ಫಲ ಸಿಗುತ್ತೆ. ಈ ದಿನ ಭದ್ರನವಾಸ ಪಾತಾಳ ಲೋಕದಲ್ಲಿ ಇರೋದ್ರಿಂದ ಪೃಥ್ವಿ ಲೋಕದ ಮೇಲೆ ಅಂದರೆ ಈ ಭೂಲೋಕದ ಜನರಿಗೆ ಇದು ಮಂಗಳ ಸಮಯವಾಗಿರುತ್ತೆ. ಹಾಗಾಗಿ ಯಾವುದೇ ಒಂದು ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಈ ಏಕಾದಶಿಯ ಪಾರಾಯಣ ಸಮಯ 4ನೇ ತಾರೀಕು ಗುರುವಾರ ಬೆಳಗ್ಗೆ 10:19 ನಂತರ ಶುರುವಾಗುತ್ತೆ. ಯಾವುದೇ ಸಮಯದಲ್ಲಾದರೂ ನೀವು ಪಾರಾಯಣ ಮಾಡ್ಕೊಳ್ಬೋದು. ಈ ದಿನ ವಾಮನ ಜಯಂತಿ ಇರೋದ್ರಿಂದ ಅಂದರೆ ವೈಷ್ಣವರು ಈ ದಿನ ದ್ವಾದಶಿ ಎಂದು ಕೂಡ ಈ ವಾಮನ ದ್ವಾದಶಿ ಎಂದು ಕೂಡ ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ. ಎರಡೂ ದಿನಗಳಲ್ಲಿ ಉಪವಾಸ ಮಾಡೋರು ಮಾಡಬಹುದು. ಬಾರಿ ಬುಧವಾರ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದವರು ದ್ವಾದಶಿ ದಿನ ಕೂಡ ಉಪವಾಸವಿದ್ದು ಏಕಾದಶಿಯ ಆಚರಣೆಯನ್ನು ಮಾಡ್ತಾರೆ. ಯಾಕಂದರೆ ಈ ವಾಮನ ದ್ವಾದಶಿಯು ಅತ್ಯಂತ ಶುಭವನ್ನು ತರುತ್ತೆ. ಹಾಗಾಗಿ ಈ ದಿನ ಕೂಡ ವೈಷ್ಣವರು ಈ ದಿನ ಕೂಡ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಎಷ್ಟು ಸಂಕ್ಷಿಪ್ತವಾಗಿ ತಿಳಿಸಲಿಕ್ಕೆ ಸಾಧ್ಯನೋ ಅಷ್ಟು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಅಂದರೆ ಏಕಾದಶಿಯ ಆಚರಣೆಯನ್ನು ಮಾಡಿದರೂ ಯಾವುದೇ ರೀತಿ ಸಂದೇಹಕ್ಕೆ ಒಳಗಾಗದೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸರಳವಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ಹಾಗೆ ಈ ದಿನ ತುಳಸಿಯನ್ನು ನೀವು ಭಗವಂತನಾದ ವಿಷ್ಣುವಿಗೆ ಅರ್ಪಣೆ ಮಾಡಿ, ಹಾಗೆ ಶುದ್ಧ ಜಲವನ್ನಾಗಲಿ ಇಲ್ಲ ನಿಮ್ಮ ಕೈಲಾದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ತುಳಸಿಯ ಬೃಂದಾವನದ ಎದುರಿಗೆ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ತುಳಸಿ ದೇವಿಯಲ್ಲಿ ನಿಮ್ಮ ಒಂದು ಮನೋಕಾಮನೆಗಳನ್ನು ಹೇಳ್ಕೊಳ್ಳಿ. ಖಂಡಿತ ಅದು ಫಲದ ರೂಪದಲ್ಲಿ ಸಿಗುತ್ತೆ. ಒಟ್ಟಾರೆಯಾಗಿ ನೀವು ಮಾಡ್ತಾ ಇರುವ ಪ್ರತಿಯೊಂದು ಒಳ್ಳೆಯ ಸಂಕಲ್ಪವೂ ಕೂಡ ಖಂಡಿತವಾಗಿಯೂ ಈಡೇರ್ತವೆ. ಏಕಾದಶಿಯ ಆಚರಣೆಯನ್ನು ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ಏಕಾದಶಿ ವ್ರತದ ಕಥೆಯನ್ನು ಕೇಳಿದರೂ ಕೂಡ ಅಷ್ಟೇ ಪುಣ್ಯ ಪ್ರಾಪ್ತಿ ಆಗುತ್ತೆ. ಸ್ನೇಹಿತರೆ, ಕತೆ ಇಲ್ಲಿ ನಾನು ಸುವಿಸ್ತಾರವಾಗಿ ಹೇಳಿಲ್ಲ ನಿಮಗೆ, ಯಾಕಂದರೆ ನಿಮಗೆ ವಾಮನ ಅವತಾರದ ಬಗ್ಗೆ ಗೊತ್ತಿದೆ, ಹಾಗೆ ಬಲಿಚಕ್ರವರ್ತಿಯ ಕತೆ ಕೂಡ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈ ಕಥೆಯನ್ನು ಕೇಳಿ, ಹಾಗೆ ನೀವು ಈ ಕಥೆಯನ್ನು ಎಂದಿಗಾದರೂ ಕೇಳಿದರೆ ಅದರ ನೆನಪನ್ನು ಮಾಡಿಕೊಂಡು ನೀವು ಈ ದಿನ ಏಕಾದಶಿ ಆಚರಣೆಯನ್ನು ಮಾಡಿ ಖಂಡಿತವಾಗಿಯೂ ಫಲದ ಪ್ರಾಪ್ತಿಯಾಗುತ್ತೆ. ನಿಮ್ಮ ಇಚ್ಛೆಗಳು ಮನೋಕಾಮನೆಗಳು ಆದಷ್ಟು ಬೇಗನೆ ಈಡೇರಲಿ ಅಂತ ಹೇಳಿ ನಾನು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕಥೆಯನ್ನು ಶುರು ಮಾಡ್ತಾ ಇದ್ದೀನಿ. ಕಥೆಯನ್ನು ಕೇಳೋಣ. ಪರಿವರ್ತಿನಿ ಏಕಾದಶಿಯ ಕಥೆಯು ಶ್ರೀಕೃಷ್ಣನು ಯದುವಂಶದ ರಾಜನಾದ ಯುಧಿಷ್ಠಿರನಿಗೆ ಹೇಳಿದ್ದಾಗಿದೆ. ಈ ಕಥೆಯ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಭಗವಂತನಾದ ವಿಷ್ಣುವು ತನ್ನ ಯೋಗ ನಿದ್ರೆಯಲ್ಲಿ ತಾನು ಮಲಗಿದ ದಿಕ್ಕನ್ನು ಬದಲಾಯಿಸುತ್ತಾರೆ. ಆದ್ದರಿಂದ ಈ ಏಕಾದಶಿಯನ್ನು ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಕರೆಯಲಾಗುತ್ತೆ. ಈ ದಿನದಂದು ವಿಷ್ಣುವಿನ ವಾಮನ ಅವತಾರವನ್ನು ಪೂಜಿಸಲಾಗುತ್ತೆ. ಮತ್ತು ದಾನ ಮಾಡೋದ್ರಿಂದ ಮತ್ತು ರಾತ್ರಿ ಇಡೀ ಜಾಗರಣೆ ಮಾಡೋದ್ರಿಂದ ಪಾಪಗಳು ದೂರವಾಗಿ ಮೋಕ್ಷ ಸಿಗುತ್ತೆ ಎನ್ನುವುದನ್ನು ನಂಬಲಾಗಿದೆ. ತ್ರೇತಾಯುಗದಲ್ಲಿ ರಾಜ ಬಲಿಯು ವಿಷ್ಣುವಿನ ಪ್ರಬಲ ಭಕ್ತನಾಗಿರ್ತಾನೆ. ಅವನು ಅಹಂಕಾರದಿಂದ ಎಲ್ಲ 3 ಲೋಕಗಳನ್ನು ಗೆದ್ದು ದೇವತೆಗಳನ್ನು ಸ್ವರ್ಗದಿಂದ ಓಡಿಸ್ತಾನೆ. ದೇವತೆಗಳು ದುಃಖಿತರಾಗಿದ್ದನ್ನು ನೋಡಿ ಭಗವಂತನು ವಾಮನ ರೂಪವನ್ನು ತಾಳಿ ಬಲಿರಾಜನ ಬಳಿಗೆ ಬರ್ತಾನೆ. ವಾಮನನ ದಾನದ ಬೇಡಿಕೆಯ ಮೂಲಕ ಬಲಿರಾಜನನ್ನು ಭೂಮಿ, ಆಕಾಶ ಮತ್ತು ಬ್ರಹ್ಮಾಂಡವನ್ನು 3 ಪಾದಗಳಲ್ಲಿ ಅಳೆಯುವಂತೆ ಕೇಳ್ತಾನೆ. ಬಲಿರಾಜನು ಒಪ್ತಾನೆ ಮತ್ತು ವಾಮನನು ತನ್ನ ಮೊದಲ 2 ಪಾದಗಳಲ್ಲಿ ಭೂಮಿ ಮತ್ತು ಆಕಾಶವನ್ನು ಅಳತೆ ಮಾಡ್ತಾನೆ. 3ನೆಯ ಪಾದವನ್ನು ಎಲ್ಲಿ ಇಡಬೇಕು ಅಂತೇಳಿ ಭಗವಂತನು ರಾಜಬಲಿಯನ್ನು ಕೇಳಿದಾಗ ಬಲಿರಾಜನು, ಓ ಪ್ರಭು, ನಿಮ್ಮ 3ನೇ ಪಾದವನ್ನು ನನ್ನ ತಲೆಯ ಮೇಲೆ ಇಡಿ ಅಂತ ಹೇಳ್ತಾನೆ. ಭಗವಂತನು ಬಲಿರಾಜನ ಭಕ್ತಿಯನ್ನು ನೋಡಿ ಸಂತೋಷಗೊಳ್ತಾನೆ. ಆತನ ಭಕ್ತಿಯನ್ನು ಮೆಚ್ಚಿ ಭಗವಂತನು ಒಂದು ವಾಗ್ದಾನ ಮಾಡ್ತಾನೆ. ಆ ದಿನದಂದು ಭಗವಂತನು ತನ್ನ ಪಾದಗಳನ್ನು ಭೂಮಿಯ ಮೇಲೆ ತಿರುಗಿಸ್ತಾನೆ ಮತ್ತು ರಾಜ ಬಲಿಯ ತಲೆಯ ಮೇಲೆ ಇಡ್ತಾನೆ. ಈ ದಿನದಂದು ಭಗವಂತನು ತನ್ನ ಪಾದಗಳನ್ನು ತಿರುಗಿಸುವುದರಿಂದ ಈ ಏಕಾದಶಿನ ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಕರೀತಾರೆ. ರಾಜ ಬಲಿಯು ತನ್ನ ತಲೆಯ ಮೇಲೆ 3ನೆಯ ಪಾದವನ್ನು ಸ್ವೀಕರಿಸಿದಾಗ ದೇವರು ಬಲಿರಾಜನನ್ನ ಗುಡಿಸಲು ಮಾಡುವಂತೆ ಹೇಳ್ತಾನೆ. ಈ ಏಕಾದಶಿಯನ್ನು ಆಚರಿಸುವ ಸಂಪ್ರದಾಯವು ಪ್ರಾರಂಭವಾಯಿತು ಅನ್ನೋ ರೀತಿಯಲ್ಲಿ ಈ ಕಥೆಯು ತಿಳಿದು ಬರುತ್ತೆ. ಸ್ನೇಹಿತರೆ,
ಹಾಗಾಗಿ ಪರಿವರ್ತನೀಯ ಏಕಾದಶಿಯ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುವುದರಿಂದ ಭಗವಂತನ ಕೃಪೆ ಲಭಿಸುತ್ತೆ ಮತ್ತು ಪಾಪಗಳು ನಾಶವಾಗ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಪರಿವರ್ತನೀಯ ಏಕಾದಶಿಯ ಮಹತ್ವವನ್ನು ನಾನು ಇಲ್ಲಿ ತಿಳಿಸಿದ್ದೀನಿ. ಹಾಗೆ ಇವತ್ತು ವಾಮನ ದ್ವಾದಶಿ ಇರೋದ್ರಿಂದ 2 ದಿನ ಕೂಡ ಏಕಾದಶಿ ಆಚರಣೆಯನ್ನು, ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ನಿಮಗೆ ಯಾವುದು ಸರಿಯೋ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಯಾವ ರೀತಿ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಾರೋ ಅದಕ್ಕೆ ತಕ್ಕ ಹಾಗೆ ನೀವು ಏಕಾದಶಿ ಆಚರಣೆಯನ್ನು ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಖಂಡಿತವಾಗಿಯೂ ಮಾಡಬಹುದು. ಪ್ರಾಂತ್ಯಗಳ ಬದಲಾವಣೆಗೆ ತಕ್ಕ ಹಾಗೆ ಏಕಾದಶಿ ಆಚರಣೆ ಇದ್ದರೂ ಕೂಡ ನಾವು ಬಯಸುವುದು ಭಗವಂತನ ಕೃಪೆ. ಅದು ನಮಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಶುದ್ಧವಾದ ಮನಸ್ಸಿನ ಆರಾಧನೆಯಿಂದ ಸಿಗುತ್ತೆ ಅನ್ನುವ ಒಂದೇ ಒಂದು ದೃಢ ಸಂಕಲ್ಪದಿಂದ ನೀವು ಏಕಾದಶಿ ಆಚರಣೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೋ ಆಕಾಂಕ್ಷೆಗಳು ಈಡೇರ್ತವೆ. ಮಹಾವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗಲಿ. ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಲಿ, ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರೈಕೆಯಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಂದೇಶವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಏಕಾದಶಿಯ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ನಿಮಗೆ ಅನಿಸಿದರೆ, ಉತ್ತಮ ಮಾಹಿತಿ ಇದು ಅಂತೇಳಿ ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ಶೇರ್ ಮಾಡಿ. ನಮಸ್ತೆ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.